ದರ್ಬೆಯಲ್ಲಿ ಒಂದು ಪ್ರಕರಣ ನಡೆಯಿತು. ಆ ಕುರಿತು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಏನು ಸದಾಶಿವ ಪೈ ಮತ್ತು ಅವರು ಶ್ರೀಮತಿ ಅಂಜನಾ ಪೈ ಅವರ ಮಗ ಸುದರ್ಶನ್ ಪೈ ಮೇಲೆ ಏನು ಪೊಲೀಸರು ಅವರ ಮೇಲೆ ಏನು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಮ್ಗೆ ಗೊತ್ತಿದೆ ಆ ಪ್ರಕರಣ ಯಾವ ರೀತಿ ಆಗಿದೆ ಅಂತೇಳಿ. ಆದರೆ ಪೊಲೀಸ್ ಇಲಾಖೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಏನು ಬೆಣ್ಣೆ ಹಾಕುವಂಥ ಕೆಲಸವನ್ನು ಮಾಡಿದೆ. ಅಲ್ಲಿ ನಡೆದಂತಹ ಘಟನೆ ಏಕಾಏಕಿಯಾಗಿ ಅಷ್ಟು ಪುಂಡರು ಏನು ಅವರ ಅಂಗಡಿಗೆ ದಾಳಿಯನ್ನು ಮಾಡ್ತಾರೆ. ಅಂಜನಾ ಪೈ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಆದರೂ ಕೂಡ ಅವರನ್ನೆಲ್ಲರನ್ನ ಬಿಟ್ಟು ಇವರ ಮೇಲೆ ಕೊಲೆ ಯತ್ನದ ಏನು ಪ್ರಕರಣವನ್ನು ದಾಖಲು ಮಾಡಿದೆ. ಇದನ್ನು ಖಂಡನೆ ಮಾಡುತ್ತಾ ಅಷ್ಟು ಆ ಸ್ವಲ್ಪ ಸಮಯದಲ್ಲೇ ಒಂದು ಯೋಜಿತ ಪೂರ್ವಕವಾಗಿ ಏನೋ ಅವರು ಯೋಜನೆ ಮಾಡಿಕೊಂಡೇ ಅಷ್ಟು ಜನ ಸೇರಿ ಈ ಕೃತ್ಯವನ್ನು ಎಸಗಿರುವ ಬಗ್ಗೆ, ಇದರ ಹಿಂದೆ ನಿಷೇಧಿತ ಸಂಘಟನೆ PFIಯ ಕೈವಾಡ ಇರುವ ಬಗ್ಗೆ ನಮಗೆ ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣವನ್ನು ಹೆಚ್ಚಿನ ತನಿಖೆ ನಡೆಸಬೇಕು. ಅಲ್ಲದೆ ನಮ್ಗೆ ಗೊತ್ತಿದೆ ಪೊಲೀಸ್ ಗಾಡಿಯ ಒಳಗೆ ನುಗ್ಗಿ ನಿಯಾಜ್ ಮತ್ತು ನೌಷಾದ್ ಎಂಬವರು ಇಬ್ಬರು ಗೂಂಡಾ ಕಾಯ್ದೆಯಡಿ ಅವರನ್ನು ಬಂಧನ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದೆ. ಯಾಕೆಂದರೆ ಅವರು ಪೂರ್ವಾಪರ ಅವರ ಮೇಲೆ ಅವರ ಕ್ರಿಮಿನಲ್ ಹಿನ್ನೆಲೆ ಉಳ್ಳೆ ಅವರ ಬಗ್ಗೆ ಯಾವುದೇ ಕಾನೂನು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಏನು ಶಾಂತಿಯುತವಾಗಿದ್ದ ಪುತ್ತೂರನ್ನು ಈ ರೀತಿ ಏಕಾಏಕಿಯಾಗಿ ಏನೋ ಒಂದು ಸಮಸ್ಯೆ ಆಗಿತ್ತು ಅನ್ನೋ ತಕ್ಷಣ ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಅವರು ಪೊಲೀಸ್ ಇಲಾಖೆಗೆ ದೂರನ್ನು ಕೊಡಬಹುದಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಇಷ್ಟೊಂದು ಪುಂಡರು ಸೇರಿ ಈ ರೀತಿಯ ಒಂದು ಕೃತ್ಯ ಮಾಡ್ತಾರಂತಾದರೆ ಇದರ ಹಿಂದೆ ಖಂಡಿತವಾಗಿ ಬಲವಾಗಿ ನಮಗೆ ನಿಷೇಧಿತ ಸಂಘಟನೆಯ ಕೈವಾಡ ಇರುವ ಬಗ್ಗೆ ಬಲವಾದ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಇದನ್ನು ಪ್ರಕರಣವನ್ನು ವಿಶೇಷವಾಗಿ ತನಿಖೆ ನಡೆಸಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಏಕಾಏಕಿಯಾಗಿ ನೋಡಿ ಅವರ ಮೇಲೆ, ಅವರು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ, ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅಂಜನಾ ಪೈ ಅವರ ಪತಿ ಮಗನ ಮೇಲೆ ಅವರನ್ನು ಇಲ್ಲಿ ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹೊರತಾಗಿ ಅಷ್ಟು ಜನ ಪುಂಡ್ರು ಏನು ದಾಳಿ ಮಾಡಿದ್ದಾರೆ ಅವರ ಬಗ್ಗೆ ಯಾವುದೇ ಪ್ರಕರಣವನ್ನು ದಾಖಲು ಮಾಡಿಲ್ಲ. ಹಾಗಾಗಿ ಎಲ್ಲ ಹಿಂದೂಗಳು ಸೇರಿ ನಾವು ಚಿಂತನೆಯನ್ನು ಮಾಡಿದ್ದೇವೆ ಏನಂತ ಹೇಳಿದರೆ 31ನೇ ತಾರೀಕು ಪುತ್ತೂರು ಚಲೋ ಈ ಕಾರ್ಯಕ್ರಮದ ಮೂಲಕ ನಾವು ಆಗ್ರಹವನ್ನು ಮಾಡಲಿಕ್ಕಿದ್ದೇವೆ. ಏನು ಅಂಜನಾ ಪೈ ಅವರ ಪತಿ ಹಾಗೂ ಅವರ ಮಗನ ಮೇಲಿನ ಸುಳ್ಳು ಪ್ರಕರಣವನ್ನು ವಾಪಸ್ ಪಡಿಬೇಕು. ಈ ಅಶಾಂತಿಗೆ ಕಾರಣವಾದಂತಹ ಏನು ಅಷ್ಟು ಜನ ಸೇರಿರುವ ಅವರ ಪುಂಡರು, ಅದರಲ್ಲಿ ನಿಷೇಧಿತ ಸಂಘಟನೆಯ ಬಲವಾದ ಶಂಕೆ ಇರುವುದರಿಂದ ಅದನ್ನು ವಿಶೇಷವಾಗಿ ತನಿಖೆ ನಡೆಸಬೇಕು, ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ಅಷ್ಟೇ ಅಲ್ಲ, ನಿಯಾಜ್ ಮತ್ತು ನೌಷಾದ್ನನ್ನು ಬಂಧಿಸಿ ಗೂಂಡಾ ಕಾಯ್ದೆಯಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಏನು ಸಾಮಾಜಿಕ ಸಂಘಟನೆಯಲ್ಲಿ ತೊಡಗಿರುವಂತಹ ಕಾರ್ಯಕರ್ತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ತಕ್ಷಣವಾಗಿ ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಏನು ಜನಾಗ್ರಹ ಸಭೆಯಲ್ಲಿ ಪುತ್ತೂರು ಚಲೋ ಕಾರ್ಯಕ್ರಮದ ಏನು ಸಭೆಯಲ್ಲಿ ನಾವು ಆಗ್ರಹ ಮಾಡಲಿಕ್ಕಿದ್ದೇವೆ.